ಎಲ್ರಿಗೂ ನಮಸ್ಕಾರ. ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟಂಥ ಯೋಜನೆಗಳು ಅಂದರೆ, ಈ ಕೆರೆಗಳು ನಮ್ಮಲ್ಲಿ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ಎರಡು ವಿಧಗಳು ಬರ್ತದೆ. ಒಂದು ಗ್ರಾಮ ಪಂಚಾಯಿತಿಯಿಂದ ಹರಾಜಾಗುವಂಥದ್ದು, ಇನ್ನೊಂದು ಮೀನುಗಾರಿಕೆ ಇಲಾಖೆಯಿಂದ ಹರಾಜಾಗ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಉದ್ದೇಶವಾಗಿ ಮಾತಾಡೋದಾದರೆ, ನಾವು ಯಾವುದೇ ಕೆರೆಗಳ ಹರಾಜು ಮಾಡೋಕ್ಕಿಂತ ಮುಂಚೆ ಈ ರಿಸರ್ವೇಷನ್ ಮೀಸಲಾತಿಯನ್ನು ನಾವು ನಿಗದಿ ಮಾಡಿಕೊಳ್ತೀವಿ. ಏನು 24% ಮೀಸಲಾತಿ ಇದೆ, ಅದನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಮಾಡಿದ ನಂತರ ಆ ಕೆರೆಗಳನ್ನ ನಾವು ವಿಲೇವಾರಿ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಅದೇ ರೀತಿ ನಾನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಪ್ರತಿ ವರ್ಷ ವಿಲೇವಾರಿ ಮಾಡ್ತೀರ, ಕೆರೆಗಳ ಹರಾಜು ಮಾಡ್ತೀರ ಮೀನುಗಾರಿಕೆಗಾಗಿ, ಆ ಒಂದು ಕೆರೆಗಳನ್ನ ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿನ ತೆಗೆದ ನಂತರ ನೀವು ಸಾಮಾನ್ಯ ವರ್ಗಕ್ಕೆ ನೀವು ಅಂದರೆ ಇನ್ನಿತರ ಎಲ್ಲ ವರ್ಗಕ್ಕೂ ಸೇರಿ ನೀವು ಹರಾಜು ಮಾಡಬೇಕು ಅಂತೇಳಿ ಈ ಒಂದು ಮೂಲಕ ಕೇಳ್ಕೊಳ್ತೇನೆ. ಅದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇಲ್ಲ. 2022-23ನೇ ಸಾಲಲ್ಲಿ ಆ ಒಂದು ಸರ್ಕಾರದ ಆದೇಶ ಜಾರಿಯಾಗಿದೆ. SC STಗಳಿಗೆ ಫಸ್ಟು ಕೆರೆಗಳ ಹರಾಜಲ್ಲಿ ರಿಸರ್ವೇಷನ್ ಮಾಡಿದ ನಂತರ ಸಾಮಾನ್ಯ ವರ್ಗಕ್ಕೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಅದು ಮಾಡಬೇಕು. ಈ ನಮ್ಮ ಮುದ್ದಿನಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಈ ಗ್ರಾಮ ಪಂಚಾಯತಿ ಕೆರೆಗಳಿದೆ. ಆ ಕೆರೆಗಳು ಯಾರು ಹಿಡ್ಕೊಂಡಿರ್ತಾರೆ ಅಂತ ಫಲಾನುಭವಿಗಳಿಗೆ ನಮ್ಮ ಇಲಾಖೆಯಿಂದ ಉಚಿತವಾಗಿ 10,000 ರೂಪಾಯಿ ಮೌಲ್ಯದ್ದು ಸಲಕರಣೆ ಕಿಟ್ ಅಂತೇಳಿ ನಾವು ಕೊಡ್ತೇವೆ. ಅದರಲ್ಲಿ ಅವರಿಗೆ ಏನು ಮೀನುಗಾರಿಕೆ ಕೈಗೊಳ್ಳಿಕ್ಕೆ ಬೇಕಾಗ್ತದೆ, ಬಲೆಗಳು, ಇನ್ನಿತರೆ ಪರಿಕರಗಳು ಬೇಕಾಗ್ತದೆ, ಅಂಥ ಪರಿಕರಗಳು ಉಚಿತವಾಗಿ ಒಂದು ಕಿಟ್ ರೂಪದಲ್ಲಿ 10,000 ರೂಪಾಯಿ ಮೌಲ್ಯದ್ದು ಅವರಿಗೆ ಕೊಡಲಾಗ್ತದೆ. ಹಾಗೆ ಉಚಿತವಾಗಿ ಅವರಿಗೆ ಈ ಏನು ಮೀನುಗಾರಿಕೆ ಮಾಡಲಿಕ್ಕೆ ದೋಣಿ ಬೇಕು, ಇತ್ತೀಚೆಗೆ ಫೈಬರ್ ದೋಣಿ ಅಂತ ಮಾಡ್ಕೊಳ್ತಾರೆ, ಆ ದೋಣಿನೂ ಕೂಡ ಉಚಿತವಾಗಿ 10,000 ರೂಪಾಯಿ ಮೌಲ್ಯದ್ದು ನಾವು ಕೊಡ್ತೇವೆ. ಅದಲ್ಲದೆ ಈ ಮತ್ಸ್ಯಾಶ್ರಯ ಮನೆಗಳು ಯಾರು ಮೀನುಗಾರಿಕೆ ವೃತ್ತಿ ಮಾಡ್ತಿರ್ತಾರೆ ಅಂಥವರಿಗೆ, ನಿರ್ವಸಿತ ಮೀನುಗಾರರಿಗೆ ನಮ್ಮಲ್ಲಿ ಈ ಏನು ಪಂಚಾಯತಿಯಿಂದ ಮನೆಗಳನ್ನ ಮಂಜೂರು ಮಾಡ್ತಾರೆ, ಅದೇ ರೀತಿ ನಮ್ಮ ಇಲಾಖೆಯಿಂದಲೂ ಕೂಡ ಮಂಜೂರು ಮಾಡ್ತಿದ್ದೇವೆ. ಅದಕ್ಕೆ MLA ಅವರು ಅಧ್ಯಕ್ಷರಾಗಿರ್ತಾರೆ. ಒಂದು ಸಾಮಾನ್ಯ ವರ್ಗದಲ್ಲಿ 1,20,000 ಇರ್ತದೆ. SC ST ಫಲಾನುಭವಿಗಳಿಗೆ 1,75,000 ಮತ್ತು ಅದಕ್ಕೆ ನರೇಗಾದಿಂದ 90 ಮ್ಯಾಂಡೇಟ್ಸ್ ಅದಕ್ಕೆ ಆ್ಯಡ್ ಮಾಡಿ ಒಂದಿಷ್ಟು ಅಮೌಂಟ್ ಕೂಡ ಬರ್ತದೆ ಮತ್ಸ್ಯಾಶ್ರಯ. ಹಾಗೆಯೇ ಭಾಳ ಮುಖ್ಯವಾಗಿ ಏನಪ್ಪ, ಸಂಕಷ್ಟ ಪರಿಹಾರ ನಿಧಿ ಅಂತೇಳಿ ಒಂದು ಉತ್ತಮ ಒಂದು ಯೋಜನೆ ಇದೆ. ಯಾರಾದರೂ ಮೀನುಗಾರಿಕೆ ವೃತ್ತಿ ಮಾಡಬೇಕಾದ್ರೆ ಮರಣ ಹೊಂದಿದ್ರೆ ಏನು FIR ಮಾಡಿಬಿಟ್ಟು ಪೋಸ್ಟ್ ಮಾರ್ಟಮಲ್ಲಿ ಡ್ರೌನ್ ಟು ಡೆತ್ ಅಂತೇಳಿ ಅದೊಂದು ಮಾಜರ್ ಮಾಡ್ತಾರೆ, ಮೆಡಿಕಲ್ ರಿಪೋರ್ಟ್ ಆಗ್ತದೆ. ಅದ್ರ ಮೇಲೆ ಅವರಿಗೆ 10 ಲಕ್ಷ ರೂಪಾಯಿಯಷ್ಟು ಒಂದು ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಸೇರಿ 10 ಲಕ್ಷ ರೂಪಾಯಿ ಕೊಡುವಂಥದ್ದು ಇರ್ತದೆ. ಸೊ ಇದನ್ನು ಯಾರಾದರೂ ನಿಮ್ಮ ವ್ಯಾಪ್ತಿಯಲ್ಲಿ ಆ ಥರ ಏನಾದರೂ ಇನ್ಸಿಡೆಂಟ್ಗಳಿದ್ದರೆ ನಮಗೆ ಮಾಹಿತಿ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಅದಲ್ಲದೆ ನಮ್ಮ ಈ ಯಾರಾದರೂ ಮೀನು ಮಾರಾಟ ವೃತ್ತಿ ಮಾಡ್ತೀರಿ ಅಂತ ಹೇಳಿದ್ರೆ, ಮೀನು ಮಾರಾಟ ವೃತ್ತಿ ಕೆಲವು ಹಳ್ಳಿ ಪ್ರದೇಶದಲ್ಲಿ ಇರ್ತಾರೆ, ಅಂಥವರಿಗೆ ಈ ದ್ವಿಚಕ್ರ ವಾಹನ ಖರೀದಿ ಮಾಡಿಕೊಂಡು ಮೀನು ಮಾರಾಟ ಮಾಡ್ತೀವಿ ಅಂತ ಅವ್ರಿಗೆ 30,000 ರೂಪಾಯಿ ಕೊಡ್ತಕ್ಕಂಥ ಸಹಾಯಧನ ಇದೆ ನಮ್ಮಲ್ಲಿ. ಸೊ ಅವ್ರು ಯಾರಾದರೂ ಮುಂಚಿತವಾಗಿ ನಮಗೆ ತಿಳಿಸ್ಬೇಕು, ನಾವು ಈ ಥರ ಮೀನು ಮಾರಾಟ ವೃತ್ತಿ ಮಾಡ್ತೀವಿ, ನಾವೀಗ ದ್ವಿಚಕ್ರ ವಾಹನ ಖರೀದಿ ಮಾಡ್ತೀವಿ, ನಮಗೆ ಸಹಾಯಧನ ಬೇಕು ಅಂತ ತಕ್ಷಣ ಅವ್ರ ಅರ್ಜಿ ದಾಖಲೆಗಳನ್ನ ಸಲ್ಲಿಸಿದ ನಂತರ ಅನುಮೋದನೆ ಮಾಡಿ ಕಾರ್ಯಾದೇಶ ನೀಡಿದ ನಂತರ ಅವರು ವಾಹನ ಖರೀದಿ ಮಾಡಬೇಕು. ಅದಾದಮೇಲೆ ನಾವು ಸಹಾಯಧನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಮುಂಚೆನೇ ಖರೀದಿ ಮಾಡಿ ನಮಗೆ ಸಹಾಯಧನ ಕೊಡಿ ಅಂತ ಹೇಳಿದ್ರೆ ಬರೋದಿಲ್ಲ. ಸೊ SC ST ಫಲಾನುಭವಿಗಳಿಗೆ ನಮ್ಮಲ್ಲಿ ನಾನು ಈ ಯೋಜನೆಗಳಲ್ಲಿ ನಾವು 24% ಮೀಸಲು ಇರಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ತೇವೆ. ಹಾಗಾಗಿ ಈ ಭಾಗದ ಈ ಒಂದು ಏನು ಯೋಜನೆ ಅಡಿ ಯಾರಾದರೂ ಸವಲತ್ತು ಪಡಿಬೇಕು ಅಂತಿದ್ರೆ ನಮ್ಮ ಇಲಾಖೆಗೆ ಸಂಪರ್ಕಿಸಿ ನೀವು ಯೋಜನೆಗಳನ್ನ ಸವಲತ್ತು ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದಿಷ್ಟು ನಮ್ಮ ಇಲಾಖೆಯ ಕಾರ್ಯಕ್ರಮಗಳು. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.